ಆ ಥರ ಮಾಡಿಕೊಂಡ್ರೆ ಇನ್ನು ಮಸಲ್ ಗ್ರೋತ್ಗೆ ನಮ್ಗೆ ಎನ್ಹಾನ್ಸ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಅದು ಆವಾಗ ಚೇಂಜಸ್ ಆಗ್ತಾ ಇದ್ರೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಪೊಟೆನ್ಷಿಯಲ್ ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಟು ಅನದರ್ ಬ್ಲಾಗ್. ವೆರಿ ಗುಡ್ ಮಾರ್ನಿಂಗ್. ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡೆ. ಇವತ್ತು ವರ್ಕೌಟ್ ಇಲ್ಲ, ರೆಸ್ಟ್ ಡೇ ಇವತ್ತು. ಬರೋವಾಗ ಡಯಟ್ಗೆ ಏನು ಬೇಕೋ ತೊಗೊಂಡು ಬಂದು ಮೀಲ್ ಪ್ರಿಪ್ ಮಾಡಿ ಈಗ ಫಸ್ಟ್ ಮೀಲ್ ತಿಂತಾ ಇದ್ದೀನಿ. ಇವತ್ತೇದ್ರ ಬಗ್ಗೆ ಮಾತಾಡೋಣ ಅಂದರೆ, ನೆನ್ನೆ ಏನು ಹೇಳಿದೆ, ಎಕ್ಸಸೈಸ್ ಸೆಲೆಕ್ಷನ್ ಮಾಡಬೇಕು, ಅದರಲ್ಲೇ ಪ್ರೋಗ್ರೆಷನ್ ಮಾಡ್ಕೊಂಡು ಹೋಗಬೇಕು, ಪರ್ಫೆಕ್ಷನ್ ಮಾಡ್ಕೊಬೇಕು ಅಂತ, ಒಳ್ಳೆ ಮಸಲ್ ಗ್ರೋತ್ ಸಿಗಬೇಕು ಅಂದರೆ ಅಂತ ಹೇಳಿದೆ. ನಮ್ಮ ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ಗೆ ಸ್ವಲ್ಪ ಹೆಲ್ಪ್ ಆಗುವಷ್ಟು, ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋಷ್ಟು ಯಾವ ಥರ ಮಾಡಬೇಕು ಅಂದರೆ, ವರ್ಕ್ ಆಗುವಂಥದ್ದು, ಸ್ವಲ್ಪ ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ಗೆ ಹೆಲ್ಪ್ ಆಗುವಂಥದ್ದು. ಆ ಎಕ್ಸಸೈಸ್ ವೇರಿಯೇಷನ್ಸಲ್ಲೇ ಯಾವ್ದು ನಮಗೆ ಕಂಫರ್ಟಬಲ್ ಆಗಿರುತ್ತೋ, ಪ್ರೋಗ್ರೆಸ್ ಮಾಡಿಕೊಂಡು ಹ್ಯಾಪಿಯಿಂದ ಮಾಡ್ಕೊಂಡು ಹೋಗ್ತೀವೋ, ಯಾವುದು ಪರ್ಫೆಕ್ಷನಿಂದ, ಅದೇ ಎಕ್ಸಸೈಸ್ ವೇರಿಯೇಷನ್ಸಲ್ಲೇ ಸೂಪರ್ ಸೆಟ್ಸು, ಕಾಂಬಿನೇಷನ್ ಸೆಟ್ಸು, ಅದಾದಮೇಲೆ ಡ್ರಾಪ್ ಸೆಟ್ಸು, ಅದಾದಮೇಲೆ ಐಸೋಮೆಟ್ರಿಕ್ ಹೋಲ್ಡ್ ಮಾಡೋದಾಗಲಿ, ಎಕ್ಸಸೈಸ್ ವೇರಿಯೇಷನ್ ಮಾಡುವಾಗ ಅದರಿಂದ ಟೈಮ್ ಅಂಡರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಡ್ರಾಪ್ ಸೆಟ್ಟು ಮತ್ತು ಸೂಪರ್ ಸೆಟ್ಸ್ ಮಾಡೋದ್ರಿಂದ ಮಸಲ್ ಟೆನ್ಷನ್ ಇನ್ಕ್ರೀಸ್ ಆದಾಗ, ನಾವು ನ್ಯಾಚುರಲಿ ಈಗ ಟ್ರೈನ್ ಮಾಡ್ತೀವಿ ಅಂದರೆ ಮಸಲ್ ಟೆನ್ಷನ್ ಜಾಸ್ತಿ ಮಾಡಿದಷ್ಟು ಸೂಪರ್ ಸೆಟ್ಸು, ಕಾಂಬಿನೇಷನ್ ಸೆಟ್ಸ್, ಡ್ರಾಪ್ ಸೆಟ್ಸ್ ಎಲ್ಲ ಮಾಡಿದಷ್ಟು ಮಸಲ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ನ್ಯಾಚುರಲಿ ಟ್ರೈನ್ ಮಾಡ್ತಿರೋರು ವರ್ಷದಿಂದ ಒಂದೊಳ್ಳೆ ಕಂಡೀಷನ್ ಅಚೀವ್ ಮಾಡೋರಾಗಲಿ ಬಿಗ್ ಸ್ಟೇಜಲ್ಲಿ ಅವರೆಲ್ಲ ಹೇಳ್ತಾರೆ. ಅದಾದಮೇಲೆ ಇನ್ನೇನು ಪಾಸ್ ರೆಪ್ಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಈಗ ನಮ್ಮ ಮಸಲ್ಸ್ ಮುಂಚೆ ಲಿಗಮೆಂಟ್ಸ್ ಇರುತ್ತೆ, ಲಿಗಮೆಂಟ್ಸಲ್ಲಿ ಕಾಂಪೋನೆಂಟ್ ಬಂದ್ಬಿಟ್ಟು ಅದು ಎಲಾಸ್ಟಿಸಿಟಿ ಅಂತ ಕಾಂಪೋನೆಂಟ್ ಇರುತ್ತೆ. ಈಗ ನಾವು ಪುಷ್ ಮಾಡಿದಾಗ ಅದು ಬೌನ್ಸ್ ಆಗುತ್ತೆ. ಅದ್ರ ಬದಲು ನಾವು ಪಾಸ್ ರೆಪ್ ಮಾಡಿದ್ರೆ, ಈಗ ಪುಷ್ ಡೌನ್ ಮೂಮೆಂಟ್ ಆಗಲಿ, ಇಲ್ಲ ಪ್ರೆಸ್ಸಿಂಗ್ ಮೂಮೆಂಟ್ ಆಗಲಿ, ಬಾಟಮ್ ಪೊಸಿಷನಲ್ಲಿ ಪಾಸ್ ಮಾಡಿದಾಗ ಮೇಯ್ನ್ ಆಗಿ ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ. ಮಸಲ್ ಫುಲ್ಲು ಸ್ಟ್ರೆಚ್ ಆದಾಗ ಅವಾಗ ಕ್ಲೀನಾಗಿ ಕಾನ್ಸಂಟ್ರೇಟ್ ಆಗುತ್ತೆ ಮಸಲ್ಲು. ಈಗ ಮಸಲ್ ಬಿಲ್ಡಿಂಗ್ ಬೇಕಾಗಿರೋದು ಮೆಕ್ಯಾನಿಕಲ್ ಟೆನ್ಷನಿಂದ ಆಗುತ್ತೆ. ಮತ್ತು ಹೈಪರ್ಟ್ರೋಫಿ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ ಮೇಯ್ನ್ ಮಸಲ್ ಬಿಲ್ಡ್ ಆಗಬೇಕಂದ್ರೆ ಹೈಪರ್ಟ್ರೋಫಿ ಟ್ರೈನಿಂಗ್ ಮಾಡಬೇಕು. ಹೈಪರ್ಟ್ರೋಫಿ ಟ್ರೈನಿಂಗಲ್ಲೇ ಮೆಕ್ಯಾನಿಕಲ್ ಟೆನ್ಷನ್ನು, ಮತ್ತು ಟೈಮ್ ಅಂಡರ್ ಟೆನ್ಷನ್ನು, ಮತ್ತು ಮಸಲ್ ಕಾಂಟ್ರಾಕ್ಷನ್ನು ಅದೆಲ್ಲ ಕರೆಕ್ಟಾಗಿ ಯಾವುದೋ ಒಂದು ಕರೆಕ್ಟಾಗಿ ಆಗಬೇಕು ಅಂದಾಗ ಏನು ಮಾಡಬೇಕು ಅಂದರೆ, ಈ ನಾವು ಯಾವ ಪರ್ಫೆಕ್ಷನಿಂದ ಎಕ್ಸಸೈಸ್ ವೇರಿಯೇಷನ್ ಪರ್ಫಾರ್ಮ್ ಮಾಡ್ತೀವೋ ಅದರಲ್ಲೇ ಈ ಥರ ಕಾಂಬಿನೇಷನ್ ಸೆಟ್ಸ್ ಆಗಲಿ, ಸೂಪರ್ ಸೆಟ್ಸು, ಡ್ರಾಪ್ ಸೆಟ್ಸು, ಅದಾದಮೇಲೆ ಐಸೋಮೆಟ್ರಿಕ್ ಹೋಲ್ಡ್ ಮಾಡೋದಾಗಲಿ ವರ್ಕೌಟ್ ಸೆಂಟ್ರಲ್ಲಿ, ಅದಾದಮೇಲೆ ಇನ್ನೇನು ಪಾಸ್ ರೆಪ್ಸ್ ಮಾಡೋದಾಗಲಿ, ಇದೆಲ್ಲ ಈ ಥರ ಇನ್ಕ್ಲೂಡ್ ಮಾಡಿಕೊಂಡ್ರೆ ಫ್ಯಾನ್ಸಿ ಎಕ್ಸಸೈಸ್ ವೇರಿಯೇಷನ್ ಮಾಡೋ ಬದಲು ಅದು ಟಾರ್ಗೆಟೆಡ್ ಮಸಲ್ಸ್ ಕ್ಲೀನಾಗಿ ಟಾರ್ಗೆಟ್ ಮಾಡಿಕೊಂಡು ಫ್ಯಾನ್ಸಿ ಎಕ್ಸಸೈಸಸ್ ಮಾಡೋ ಜಾಗದಲ್ಲಿ ಈ ಥರ ಸೂಪರ್ ಸೆಟ್ಸು, ಕಾಂಬಿನೇಷನ್ ಸೆಟ್ಸು ಆ ಥರ ಮಾಡಿಕೊಂಡ್ರೆ ಇನ್ನು ಮಸಲ್ ಗ್ರೋತ್ಗೆ ನಮ್ಗೆ ಎನ್ಹಾನ್ಸ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಅದು ಆವಾಗ ಬೋರು ಆಗಲ್ಲ, ಎಕ್ಸಸೈಸ್ ವೇರಿಯೇಷನ್ ಮಾಡುವಾಗ ಬೋರು ಆಗಲ್ಲ. ಅದಾದಮೇಲೆ ನಮ್ಮ ಪ್ರೋಗ್ರೆಷನ್ನು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ಸು ಸ್ವಲ್ಪ ಎನ್ಹಾನ್ಸ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಪಕ್ಕ ವರ್ಕ್ ಆಗೇ ಆಗುತ್ತೆ. ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ಗೆ ಸ್ವಲ್ಪ ವರ್ಕ್ ಆಗೇ ಆಗುತ್ತೆ.
ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಎಷ್ಟೋ ವರ್ಷದಿಂದ ಇದೇ ಥರನೇ ಮಾಡ್ಕೊಂಬಂದಿರೋದು. ಈ ಥರ ಮಾಡೋದ್ರಿಂದ ಪಕ್ಕಾ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಅದು ಬಿಟ್ಬಿಟ್ಟು ಫ್ಯಾನ್ಸಿ ವರ್ಕೌಟ್ ಮಾಡೋದ್ರಿಂದ ಇಲ್ಲ ಎಕ್ಸಸೈಸ್ ವೇರಿಯೇಷನ್ ಚೇಂಜ್ ಮಾಡ್ತಾ 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 ಇರೋದ್ರಿಂದ ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ. ಅದಾದಮೇಲೆ ಇನ್ನೇನಂದರೆ ಇವತ್ತು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಈಗ ಫಸ್ಟ್ ಮೀಲ್ ತಿಂತೀನಿ. ಫಸ್ಟ್ ಮೀಲ್ ತಿಂದು ಇವತ್ತೇನು ವರ್ಕೌಟ್ ಇಲ್ಲ, ನಾಳೆ ಪುಷ್ ಡೇ. ಇವತ್ತಿನ ಫುಲ್ಲು ಸಖತ್ ಜೋಶಲ್ಲಿದ್ದೀನಿ. ಯಾಕಂದರೆ ಸಖತ್ ಲೀನರ್ ಆಗ್ತಾ ಇದೀನಲ್ವಾ. ಡೇ ಬೈ ಡೇ ಚೇಂಜಸ್ ಆಗ್ತಾ ಇದ್ರೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಪೊಟೆನ್ಷಿಯಲ್ ಆ ಕಟ್ಗಿನ್ನ 2024 ಶೋಗೆ ಕಟ್ ಸ್ಟಾರ್ಟ್ ಮಾಡಿದಾಗ ಆ ಪೀಕ್ ಕಂಡೀಷನ್ ಇರೋ ಕಂಡೀಷನ್ನು ಈಗ ಯಾವ ಥರ ಕಂಡೀಷನ್ ಅಚೀವ್ ಆಗ್ತಿದೆ ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಫ್ಯಾಟ್ ಲಾಸಲ್ಲಿ ಡೇ ಬೈ ಡೇ ಆ ಪ್ರೋಗ್ರೆಷನ್ ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ. ಅದಕ್ಕೋಸ್ಕರನೇ ನಾಳೆ ಪುಷ್ ಡೇ ಪಂಪು ಸಖತ್ತಾಗಿ ಬರುತ್ತೆ, ಬಾಡಿ ಕಂಡೀಷನ್ ಸಖತ್ತಾಗಿದೆ, ಚೆನ್ನಾಗಿ ಡೇ ಬೈ ಡೇ ಚೇಂಜಸ್ ಆಗ್ತದೆ. ಅದಕ್ಕೋಸ್ಕರ ಪ್ರತಿದಿನ ವರ್ಕೌಟ್ ಮಾಡೋಕ್ಕೆ ಖುಷಿಯಾಗಿರುತ್ತೆ. ಈಗ ರೆಸ್ಟ್ ಮಾಡಿ ಸಂಜೆ ಪರ್ಸನಲ್ ಟ್ರೈನಿಂಗ್ ಸೆಷನ್ ಇದೆ, ಅದನ್ನು ಮುಗಿಸ್ಕೊಂಬಂದು ಇನ್ನೊಂದು ಫೈನಲ್ ಮೀಲ್ ತಿಂತೀನಿ. ತಿಂದು ಆರಾಮಾಗಿ ಮಲ್ಕೊತೀನಿ. ನಾಳೆ ಪುಷ್ ಡೇ, ನಾಳೆ ಸಿಗ್ತೀನಿ.